ಬೆಂಗಳೂರಲ್ಲಿ ಇವತ್ತು ಕೂಡ ಆಟೋ ಚಾಲಕರ ಪರದಾಟ ತಪ್ಪಿಲ್ಲ. ಬೆಂಗಳೂರು ಒಂದರಲ್ಲೇ 3.25 ಲಕ್ಷಕ್ಕೂ ಹೆಚ್ಚು ಜನ ಆಟೋ ಓಡಿಸ್ತಾರೆ ಆಟೋ ಚಾಲಕರು. ಬಟ್ ಅವರೆಲ್ಲರಲ್ಲಿ 80% ಜನ ತಮ್ಮದಲ್ಲದ ತಪ್ಪಿಗೆ ಬಲಿಪಶುಗಳಾದಂತಹ ಅನುಭವವನ್ನು ಹೊಂದ್ತಾ ಇದ್ದಾರೆ. ಇದಕ್ಕೆ ನೇರ ಉದಾಹರಣೆ ಅಂತ ಹೇಳಿದ್ರೆ ಬೆಂಗಳೂರಿನಾದ್ಯಂತ ಇರುವಂತಹ ಅನೇಕ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋ ಚಾಲಕರ ಗೋಳಾಟ ಕಂಡು ಬರ್ತಾ ಇದೆ. ಮಾಗಡಿ ರೋಡ್ ಟೋಲ್ ಗೇಟ್ ಹತ್ರ ಒಂದು ಬಂಕ್ ಇದೆ. ಆ ಬಂಕ್ನ ಮುಂದೆ ಕ್ಯೂ ಕಾಣಿಸ್ತಾ ಇದೆ. ಕಿಲೋಮೀಟರ್ ಉದ್ದಕ್ಕೂ ಕೂಡ ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತಿರೋದು ಕಂಡು ಬರ್ತಾ ಇದೆ. ಯಾವಾಗ ನಮಗೆ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ಕಾತರತೆ ಇದೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ನಿದ್ರೆ ಎಲ್ಲ ಬಿಟ್ಟು ಸುಖ ನಿದ್ದೆ ಟೈಮ್ನಲ್ಲಿ ಇಲ್ಲಿಗೆ ಬಂದು ನಿಲ್ಲುವಂತಹ ಸ್ಥಿತಿ. ಗ್ಯಾಸ್ ಲಭ್ಯ ಇಲ್ಲ ಅಂತ ಬೋರ್ಡನ್ನು ಬಂಕ್ ಸಿಬ್ಬಂದಿ ಹಾಕಿದ್ದಾರೆ. ಬಂಕ್ ಸಿಬ್ಬಂದಿ ಜೊತೆಗೆ ಆಟೋ ಚಾಲಕರು ಕಿರಿಕನ್ ತೆಗಿತಾ ಇದ್ದಾರೆ. ಸ್ಟಾಕ್ ಯಾವಾಗ ಬರುತ್ತೆ ಅಂತ ಕರೆಕ್ಟಾಗಿ ಹೇಳ್ತಾ ಇಲ್ಲ, ಏನೂ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಇವ್ರು ಕರೆಕ್ಟಾಗಿ. ಇವರೇ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಅಂತ ಆಟೋ ಚಾಲಕರ ಸಿಟ್ಟು ನೇರವಾಗಿ ತಿರುಗಿರೋದು ಬಂಕ್ ಮಾಲೀಕರು ಮತ್ತು ಸಿಬ್ಬಂದಿಗಳ ವಿರುದ್ಧ. ಅಟ್ಲೀಸ್ಟ್ ಹೇಳಬೇಕು ಒಂದಾದರೂ, ಯಾವುದು ಮಾಹಿತಿ ಕೊಡಲಿಲ್ಲ ಅಂದರೆ ಹೆಂಗೆ ಅಂತ ಅವ್ರ ಪ್ರಶ್ನೆ. ಇಲ್ಲ, ನಾನು 4 ಗಂಟೆಯಿಂದ ಕಾಯ್ತೀನಿ ಸರ್. ನಾನು ಇಲ್ಲ ಬರುತ್ತೆ ಇಲ್ವಾ ಮಾಡೋದಲ್ಲ ಸರ್, ನಮಗೆ ಹೇಳ್ಬಿಡ್ಬೇಕು. ಈಗ ನಾವು 4 ಗಂಟೆಯಿಂದ ಕಾಯ್ತಾ ಇದ್ದೀವಿ, ಬರುತ್ತೆ ಬರಲ್ಲ. ಯಾಕೆ ಇವ್ರು ಗೊತ್ತಾಗಲ್ವಾ ಮೆಸೇಜ್ ಬರೋದು? ಹೇಳ್ಬೇಕಲ್ವಾ ನೀವು, ಗ್ಯಾಸ್ ಬರ್ತೈತೆ ಇಲ್ವಾ ಅಂತ, ಡ್ಯೂಟಿ ಇಲ್ಲ ಅಂತ. ಈಗ ನಾನು ಸರ್ ನಾನು ಸೆಕೆಂಡ್ ಸ್ಟೇಜಲ್ಲಿ ಕಾದೆ. ನಾನು ಎಷ್ಟು 10:30 ಕಾದೆ. ನಾನು 10:30 ಏನಾದ್ರು ಸರ್ 10 ನಿಮಿಷ ಇರಿ ಸರ್, ಇರಿ ನಿಮಿಷ ಸರ್. 10:30 ನಾನು ಕಾದೆ. ನಾನು 10:30 ಮೇಲೆ ಫೋನ್ ಬಂತು ಅವ್ರಿಗೆ. ಮ್ಯಾನೇಜರ್ ಫೋನ್ ಮಾಡ್ದ, ಗ್ಯಾಸ್ ಬರೋದಪ್ಪ, ಮಂಗಳವಾರ ಗಂಟೆ ಬರೋದಿಲ್ಲ, ಬಾಗ್ಲಾಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟ ನಮಗೆ. ಅಣ್ಣ ಮಂಗಳವಾರ ಗಂಟೆ ಬರೋಲ್ಲ ಅಣ್ಣ, ಇದ್ದೇ ಇರ್ಬೋದು ನಿಲ್ಲಿಸ್ತಾರೆ. ಹಂಗೆ ನಮ್ಗೆ ಇವ್ರಿಗೆ ಮೆಸೇಜ್ ಬರದೆ ಯಾವುದೇ ಕಾರಣಕ್ಕೂ ಯಾವುದು ಇರೋಲ್ಲ ಸರ್. ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆಟೋ ಚಾಲಕರು. ಯಾಕಂದ್ರೆ ಸರ್ಕಾರ ಗಮನ ಕೊಟ್ಟು ಸಮಸ್ಯೆಯನ್ನು ಸಾಲ್ವ್ ಮಾಡುವಲ್ಲಿ ಕೈ ಜೋಡಿಸಬೇಕಾಗಿತ್ತು, ಮಾಡ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ನೋಡಿ, ಸಚಿವರು ಶಾಸಕರು IPL ಮ್ಯಾಚ್ ಅನ್ನು ನೋಡಬೇಕು, ಅವ್ರ PAಗಳನ್ನು ಕಳಿಸಿ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ, ಅವ್ರಿಗೆ IPL ಟಿಕೆಟ್ ಬೇಕು, ನಮ್ಮ ನೋವು ಬೇಕಾಗಿಲ್ಲ ಅವ್ರಿಗೆ ಅಂತ ಆಕ್ರೋಶಭರಿತರಾಗಿ ಮಾತನಾಡಿದರು. ಒಂದು ಬಂಕ್ನಲ್ಲಿ ಒಂದೊಂದು ರೇಟ್ ಇದೆ. ಸಚಿವರನ್ನು ಕೇಳಿದ್ರೆ ಕೇಂದ್ರ ಸರ್ಕಾರವನ್ನು ಕೇಳಿ ಅಂತಾರೆ. ಹಾಗಾದರೆ ಚಾಲಕರ ಬಳಿ ರಾಜ್ಯ ಸರ್ಕಾರ ಯಾಕೆ ಟ್ಯಾಕ್ಸ್ ತಗೋಬೇಕು? ಆಟೋ ತಗೊಳ್ಬೇಕಂದ್ರೆ ರೋಡ್ ಟ್ಯಾಕ್ಸನ್ನು ಕಟ್ಟಿಸ್ಕೊಳ್ಳೋದು ಯಾರು? ಕೇಂದ್ರನ ರಾಜ್ಯನ? ಯಾಕೆ ನಮಗೆ ಟ್ರಾಫಿಕ್ ಫೈನನ್ನು ಹಾಕಬೇಕು? ರಾಜ್ಯದವ್ರಿಗೆ ಹೋಗುತ್ತಾ ಆ ದುಡ್ಡು, ಯಾರಿಗೆ ಹೋಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಸರ್ಕಾರ ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ರೇಟ್ಗಳನ್ನು ಮಾಡೋದ್ರ ಮೂಲಕ. ಬಟ್ ಈಗ ನಮಗೆ ಸಮಸ್ಯೆ ಅಂತ ಇದ್ದೀವಿ, ನಮ್ಮ ಬೆನ್ನಿಗೆ ನಿಂತ್ಕೊಳ್ಳೋ ಕೆಲಸ ಮಾಡ್ತಿಲ್ವಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ರು. ಬೆಂಗಳೂರಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಅಭಾವ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆ. ನಾನೀಗ ಮಾಗಡಿ ರೋಡಲ್ಲಿ ಇರುವಂಥ ಟೋಲ್ಗೇಟ್ ಸಿಗ್ನಲಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದು ಭರತ್ ಪೆಟ್ರೋಲಿಯಂ ಸೇರಿದಂತಹ ಒಂದು ಬಂಕು. ಈ ಬಂಕ್ ಮುಂಭಾಗದಲ್ಲಿ ಆಟೋ ಸಿಬ್ಬಂದಿಗಳ ಜೊತೆಗೆ ಈಗಾಗಲೇ ಬಂಕ್ನ ಸಿಬ್ಬಂದಿಗಳು ವಾಗ್ವಾದ ಆಯಿತು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, BPLC ಪಂಪ್ ಮಾಗಡಿ ರಸ್ತೆ ಬೆಂಗಳೂರು ಟೋಲ್ಗೇಟು, APL ಗ್ಯಾಸ್ ಅಂದರೆ ಆಟೋ LPG ಗ್ಯಾಸು ಮಾರಾಟ ನಿಲ್ಲಿಸಲಾಗಿದೆ. ಅಂದರೆ ಸ್ಟಾಕ್ ಇಲ್ಲ, ನಮಗೆ ಸ್ಟಾಕ್ ಬಂದಾಗ ನಿಲ್ಲಿಸಿದ್ದೀವಿ ಅಂತ. ಮತ್ತು ಆಟೋಗಳು 12 ಲೀಟರ್ಸ್ ಮಾತ್ರ ತುಂಬಲಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ವರೆಗೂ ಆಟೋಗಳು ಸಾಲುಗಟ್ಟು ನಿಂತಿದೆ. ಬಟ್ ಸರಿಯಾದ ಮಾಹಿತಿ ಇಲ್ಲ, ಬಂಕ್ವರೆಗೂ ಮಾಹಿತಿ ಇಲ್ಲ ಯಾವಾಗ ಲೋಡ್ ಬರುತ್ತೆ ಅನ್ನೋದು. ಮತ್ತು ಆಟೋ ಚಾಲಕರಿಗೂ ಸರಿಯಾಗಿ ಮಾಹಿತಿನೂ ಕೂಡ ಕೊಡ್ತಿಲ್ಲ, ಬರುತ್ತಾ ಬರಲ್ವಾ ಅನ್ನೋದು ಕ್ಲಿಯರಾಗಿ ಹೇಳ್ತಿಲ್ಲ. ಹಾಗಾಗಿ ಗ್ಯಾಸ್ ಇಲ್ಲ ಅಂದ್ರೂ ಈ ಬಂಕ್ ಮುಂದೆ ಇಷ್ಟೊಂದು ಆಟೋ ಚಾಲಕರು ನಿಂತ್ಕೊಂಡು ಈಗ ಮಾತುಕತೆ ನಡೆಸ್ತಿದ್ದಾರೆ. ಬರುತ್ತಾ ಬರಲ್ವಾ ಕರೆಕ್ಟಾಗಿ ಹೇಳಿ ಅಂತ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು. ಬಂದಾಗ ನಾವು ಕೊಡ್ತೀವಿ, ಲೋಡ್ ಬರುತ್ತೆ ಅಂತ ನಮಗೂ ಮಾಹಿತಿ ಇದೆ, ಬಟ್ ಎಷ್ಟು ಗಂಟೆಗೆ ಬರುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಬಂದು ನಿಂತ್ಕೊಂಡ್ರಿ ಸರ್? ನಾನು ಬೆಳಗ್ಗೆ 5:30 ಬಂದಿದ್ದು. 5:30 ಬಂದಾಗ ಆಲ್ರೆಡಿ ಅರ್ಧ ಕ್ಯೂ ಇತ್ತು. ಅವಾಗಿಂದ ಬಂದು ಕೇಳ್ದು, ಬಂದರೆ ಆಗ್ತೀವಿ ಅಂತ ಹೇಳಿದ್ದಾರೆ ಅವರು. ಇನ್ನೇನು ಮಾಡೋದು, ನಾವು ಹೋಗಿ ಕ್ಯೂ ಕಾಯ್ತಾ ಇದ್ದೀವಿ. ಬರೋದು ಇಲ್ಲಿ ಬರೋದು ಅಲ್ಲಿ ಹೋಗೋದು ಇದು ಮಾಡ್ತಾಯಿದ್ವಿ. ಅವ್ರಿಗೆ ಕೇಳಿದ್ಕೆ ಬಂದ ತಕ್ಷಣ ಕೇಳ್ದವ್ರ, ಕ್ಯೂ ಬಂದ ತಕ್ಷಣ ಸರ್ ನಾವು ಮಡಿಕೊಂಡು ಏನು ಮಾಡ್ತೀವಿ, ಬಂದು ಒಂದು 10 ನಿಮಿಷಕ್ಕೆ ಹಾಕ್ಬಿಡ್ತೀವಿ, ಬಂದು ಖಾಲಿ ಆದ್ಮೇಲೆ ಇದು ಮಾಡಿದ್ಮೇಲೆ ಲೋಡ್ ಬಂದು ಹೋದ್ಮೇಲೆ ಅಂತ ಅವ್ರು ಹೇಳಿದ್ರು. ನಾವು ಹಿಂಗೆ ನೋಡ್ಬಿಟ್ಟು ತಿರ್ಗಿ ಮತ್ತೆ ಎಷ್ಟು ನೋಡಿದ್ರೆ ಕ್ಯೂ ಆಲ್ರೆಡಿ 1-1.5 ಕಿಲೋಮೀಟ್ರ್ ಹೋಗಿದೆ. ನಾವು ಬಂದಾಗ 50 ಇತ್ತು ಆಟೋ, ಬೆಳಗ್ಗೆ 6 ಗಂಟೆ 5:30 ಬಂದಾಗ. ಈಗ ನೋಡಿದ್ರೆ ವೀರೇಶ್ ಥಿಯೇಟರ್ ಒಂದು ರೌಂಡ್ ಬಂದಿದೆ, ವೀರೇಶ್ ಥಿಯೇಟರ್ ತನಕ ಇದೆ. ಅಂದರೆ ಯಾರಿಗೂ ಸರಿಯಾಗಿ ಮಾಹಿತಿ ಇಲ್ಲ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಸರ್, ಮಾಹಿತಿನೇ ಕೊಡ್ತಾ ಇಲ್ಲ ಸರ್. ಇಲ್ಲಿ ಹಾಕ್ತೀವಿ ಇಲ್ಲ ಹಾಕಲ್ಲ ಅಂತ ಮಾಹಿತಿ ಕೊಡ್ತಾ ಇಲ್ಲ. ಮಾಹಿತಿ ಇಲ್ಲ, ನಮಗಿಲ್ಲ ಹಾಕಲ್ಲಪ್ಪ ಅಂದರೆ ಎತ್ಕೊಂಡು ಹೊಂಟೋಯ್ತೀವಿ. ಹೊತ್ತಾಗೆ ಮನೆಗೆ ತಗೊಂಡೋಗಿ ನಿಲ್ಲಿಸ್ತೀವಿ. ಇಲ್ಲಿ ಏನು ಹೇಳ್ತಾನೆ ಇಲ್ವಲ್ಲ ಇವರು. ಏನು ಮಾಡೋದು? ಬೆಳಗ್ಗೆ 7 ಗಂಟೆ ಬಂದರು, ನಾಷ್ಟ ಇಲ್ಲ, ಊಟ ಇಲ್ಲ, ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ. ಇಲ್ಲಿ ಏನು ಮಾಡೋದು ಹೇಳಿ? ಹಾಂ,
ಬಂದು ಹಾಕೊಂಡು ಹಿಂದೆಗಡೆ ಅಲ್ಲಿ ಲೈನ್ ಕ್ಯೂ ಅಲ್ಲಿ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಹೋಗಿ ಕ್ಯೂ ಏನು ಮಾಡೋದು, ಬೇಜಾರಾಗುತ್ತೆ ನಮಗೆ. ಸರ್ ಏನು ಹೇಳ್ತೀರಾ, ಸರ್ಕಾರದವರು ಯಾರು ಇದ್ರ ಬಗ್ಗೆ ಗಮನನೇ ಹರಿಸ್ತಿಲ್ಲ. ಬಿಟ್ಟಿದ್ದಾರೆ ಸರ್ ಎಲ್ಲ ಆಟೋ ಡ್ರೈವರ್ ಬಗ್ಗೆ ಯಾರು ಅವ್ರು ಇದೇ ಮಾಡ್ತಾ ಇಲ್ಲ. ಅವ್ರಿಗೆ ಬೈ ಎಲೆಕ್ಷನ್, ಅವ್ರಿಗೆ ಆಟೋದವ್ರ ಬಗ್ಗೆ ಸರ್ಕಾರಕ್ಕೆ ಒಂದಿಂಚು ಕಾಳಜಿ ಇಲ್ಲ. ಅವ್ರಿಗೆ ಬೈ ಎಲೆಕ್ಷನ್, ಅವ್ರು ಗೆಲ್ಲಬೇಕು, ಅವ್ರು ಇದು ಮಾಡಬೇಕು ಅನ್ನೋದೇ ಅವ್ರಿಗೆ ಉದ್ದೇಶ ಆಗ್ಬಿಟ್ಟೈತೆ. ಆಟೋ ಡ್ರೈವರ್ ಸತ್ರು ಸಮಾನೆ, ಯಾರು ಇದಾದರೂ ಅವ್ರಿಗೆ ಓಟ್ ಹಾಕೋಗಿ ಮಾತ್ರ ಕೈ ಮುಕ್ಕೊಂಡು ನೀವೆಲ್ಲ ನಮ್ಗೆ ಇದು ಮಾಡ್ತೀವಿ ಅಂತ ಬರ್ತಾರೆ. ಇವಾಗೆಲ್ಲ ಬೈ ಎಲೆಕ್ಷನ್ ಬಗ್ಗೆ ಒಬ್ಬ ಮಂತ್ರಿನೂ ಬೆಂಗಳೂರಲ್ಲಿಲ್ಲ, ಎಲ್ಲ ಫುಲ್ ಎಲ್ಲ ಇಟ್ಕೊಂಡೋಗ್ಬಿಟ್ಟಿದ್ದಾರೆ. ಎಲ್ಲ ಬಾಗಲಕೋಟೆ, ದಾವಣಗೆರೆ, ಅದು ಬಿಟ್ಟರೆ ಈ ಕಡೆ ಕೇರಳ, ಈ ಕಡೆ ತಮಿಳ್ನಾಡು ಎಲೆಕ್ಷನ್ ನಡೀತಾ ಇರೋದ್ರಿಂದ ಬೆಂಗಳೂರು ಒಬ್ಬ ಅಧಿಕಾರಿಗಳನ್ನ ಯಾರು ಇದು ಮಾಡ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರು ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಕೇಂದ್ರದವ್ರದ್ದು ಅಂತ ಅಂದ್ಬಿಟ್ಟು ಅವ್ರು ಇದು ಮಾಡ್ತಾರೆ. ಕೇಂದ್ರದವ್ರು ಆದಮೇಲೆ ಇವ್ರು ಇನ್ನೇನು ಕಿಲ್ಲಿ ಆಟೋದ ಟ್ಯಾಕ್ಸ್ ಎಲ್ಲ ಇದು ಮಾಡ್ತಾರೆ, ಟ್ರಾಫಿಕ್ ಅವ್ರದ್ದು ಕೇಸ್ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅವರು? ಕೇಂದ್ರದಲ್ಲಿ ನೋಡ್ಕೊಂಬಿಡ್ಲಿ, ಇವ್ರು ಯಾಕೆ ಇದು ಮಾಡ್ತಾರೆ ನಮ್ಮ ಆಟೋದವ್ರಿಗೆ? ಆಟೋದ ನಾವು ಕೇಳಿದ್ರೆ ಕೇಂದ್ರ ಕೇಳಿ ಅಂತಾರೆ. ಇಲ್ಲಿ ನಾವು ನೋ ಪಾರ್ಕಿಂಗ್ ನಿಲ್ಲಿಸಿದ್ರೆ ಸರ್ಕಾರಕ್ಕೆ ಹೋಗುತ್ತೆ. ಇಲ್ಲ ಅಲ್ಲೇ ಕಡ್ರಿಂದ ನಿಂತಿರ್ತಾರೆ. ಸರ್ ಎಷ್ಟು ದಿನಗಳಿಂದ ಈ ಸಮಸ್ಯೆ ಅನುಭವಿಸ್ತಿದ್ದೀರಾ? ಎಷ್ಟು ಬಂಕ್ಗಳಿಗೆ ಹೋಗ್ತಿದ್ದೀರಾ ಸರ್? ಹೋಗ್ಲಿ ಅಲ್ಲ, 20 ದಿನದಿಂದ ಫಸ್ಟ್ ಅವಾಗ ಸಿಗ್ತಾ ಇತ್ತು, ಇವಾಗ ಎಲ್ಲೂ ಸಿಗ್ತಾ ಇಲ್ಲ. ಇಡೀ ಸರೌಂಡಿಂಗಲ್ಲಿ ರಾಜಾಜಿನಗರ ಈ ಸರೌಂಡಿಂಗಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಗ್ಯಾಸು. ಕಷ್ಟ, ತುಂಬ ಕಷ್ಟ. ನಾವು ಫಸ್ಟ್ ಇದ್ದಿದ್ದು 69 ರೂಪಾಯಿ ಇತ್ತು, 59-60 ರೂಪಾಯಿ ಇತ್ತು. ಇವಾಗ 89 ರೂಪಾಯಿ ಮಾಡಿದ್ದಾರೆ. ಅದೇ ಪ್ಯಾಸೆಂಜರ್ ಒಬ್ಬರನ್ನ 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಯಾಕ್ರಿ ಕೊಡಬೇಕು? ಒಂದೊಂದು ಬಂಕಲ್ಲಿ ಒಂದೊಂದು ಕಡೆ ಒಂದ್ರಲ್ಲಿ 105, ಒಂದ್ರಲ್ಲಿ 130, ಯಾರು ಕೇಳೋರೇ ಇಲ್ಲ. ರಾಮಲಿಂಗಾರೆಡ್ಡಿ ಕೇಳಿದ್ರೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಆಟೋಗೆ ಮೀಟ್ರ್ ಇಷ್ಟು ಅಂತ ಫಿಕ್ಸ್ ಮಾಡ್ತಾರಲ್ವಾ, ಹಂಗೆ ತಾನೇ ಬಂಕಕ್ಕೂ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ್ರು ತಾನೆ. ಇವಾಗ ಒಂದೊಂದು ಬಂಕಲ್ಲಿ ಒಂದೊಂದು ಥರ ಯಾಕೆ ಮಾಡಿದ್ದಾರೆ? ಇದನ್ನ ಗೌರ್ಮೆಂಟ್ ಕೇಳಕ್ಕೆ ಹೇಳಕ್ಕೆ ಅಧಿಕಾರ ಇಲ್ವಾ ಅವ್ರಿಗೆ? ಅವ್ರಿಗೆ ಅಧಿಕಾರ ಇಲ್ವಾ? ಆಟೋ ಡ್ರೈವರ್ 5 ರೂಪಾಯಿ ಎಷ್ಟೇ ಕೇಳ್ಬಿಟ್ರೆ ಆಟೋ ಡ್ರೈವರ್ ಸುಲಿಗೆ ಮಾಡ್ತಾರೆ ಅಂತ ಮಾತ್ರ ಹೇಳ್ತಾರೆ. ಇವ್ರು ಸುಲಿಗೆ ಮಾಡ್ತಾರೆ, ಯಾರು ನೋಡ್ತಾ ಇಲ್ವಾ? ಯಾರು ಹೇಳ್ತಾ ಇಲ್ವಾ? ಮುನಿಯಪ್ಪ ಗ್ಯಾಸ್ ಐತಿ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಕುತ್ಕೊಂಡು. ಇಲ್ಲಿ ನೋಡಿದ್ರೆ ಇಲ್ಲಿ ಇಷ್ಟೆಲ್ಲ ಜನ ಸಾಯ್ತಾ ಇದೀವಿ. ಅವ್ರಿಗೇನ್ರಿ ಸರ್? ಅವ್ರಿಗೆ ಅವ್ರಿಗೆಲ್ಲ ಟಿಕೆಟ್ ಕೊಡಿ, ಟಿಕೆಟ್ ಬೇಕಾದ್ರೆ ಕೇಳ್ತಾರೆ ಅವರು. ಇಲ್ಲಿ ಬಂದು ಅವರು ಸರ್ ಇಷ್ಟೊಂದು MLA MP ಗಳು ಶಾಸಕರು ಇದಾರಲ್ವಾ, ಎಲ್ಲೆಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಯಾರು ಕೊಡ್ಬೋದಲ್ವಾ? ಬಂದು ಚೆಕ್ ಮಾಡ್ಬಿಟ್ಟು ಯಾಕೆ ರೇಟ್ ಜಾಸ್ತಿ ಮಾಡಿದ್ರೆ ಇದು ಇಷ್ಟು ಮಾಡಿ ಅಂತ ಕೇಳ್ಬೋದಲ್ವಾ? ಅದನ್ನ ಬಿಟ್ಬಿಟ್ಟು ನಮ್ಗೆ ಟಿಕೆಟ್ ಬೇಕು, ನಮ್ಗೆ VIP ಗ್ಯಾಲರಿ ಬೇಕು, ಅದನ್ನೆಲ್ಲ ಕೇಳೋಕ್ಕೆ ಅವ್ರಿಗೆ ಇದೈತೆ. ಇಲ್ಲಿ ಬಡವರು ಆಟೋದವರು ಅವರು ಬೆಳಗ್ಗೆ ಟಿಫನ್ ಮಾಡಿರ್ತಾರೋ, ಕಾಫಿ ಕುಡಿದಿರ್ತಾರೆ. ಏನು ನೋಡಿ, ನೀವಾದ್ರು ಬಂದಿದ್ರ ನೋಡಿ. ಇದಿಷ್ಟು ಇಲ್ಲಿನ ಆಟೋ ಚಾಲಕರು ಹೊರಹಾಕ್ತಿರುವಂಥ ಆಕ್ರೋಶ ಸಹಜವಾಗಿಯೇ. ಯಾಕಂದರೆ ಬೆಳಗ್ಗೆನೆ ತಿಂಡಿ ಬಿಟ್ಟು ನಾಷ್ಟ ಬಿಟ್ಟು ಕಾಯ್ಕೊಂಡು ಕೂತಿದ್ದಾರೆ. ಬಟ್ ಇಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಇದೊಂದು ಬಂಕ್ ಅಂತಲ್ಲ, ಸಾಕಷ್ಟು ಬಂಕ್ಗಳಲ್ಲಿ ಇದೇ ರೀತಿಯ ಸಮಸ್ಯೆ ಆಟೋ ಚಾಲಕರು ಎದುರಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.